ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ನೀನೇ ಬೇಕು ಅಂತ ಹೇಳಿ ಪ್ರೀತಿಸಿ ಮದುವೆ ಆಗೋದು, ಆಮೇಲೆ ಅವರನ್ನ ನರಕಕ್ಕೆ ತಳ್ಳೋದು. ಇದು ಕೂಡ ಅಂಥದ್ದೇ ಒಂದು ಸ್ಟೋರಿ. ನೀನೇ ಬೇಕು ಎಂದವಳು ನೋಡಿದ್ದು ಮಾತ್ರ ನರಕ. ಪ್ರೀತಿ ಕುರುಡು ಅಂತ ಹೇಳ್ತೀವಿ, ಅಂದ್ರೆ ಪ್ರೀತಿ ಕುರುಡಲ್ಲ, ಪ್ರೀತಿಸೋರು ಕುರುಡಾಗಿರ್ತಾರೆ ಅನ್ನೋದೇ ಸತ್ಯ. 8 ತಿಂಗಳ ಹಿಂದೆ ಮದುವೆ, ನವವಧು ಬಾಳಲ್ಲಿ ದುರಂತ ನಡೆದು ಹೋಗಿದೆ. ಪ್ರೀತಿಸಿ ಮದುವೆಯಾದ ನವವಧುವಿಗೆ ನರಕ ತೋರಿಸಿದಾನೆ ಗಂಡ. ವರದಕ್ಷಿಣೆಗೋಸ್ಕರ ದೊಣ್ಣೆಯಿಂದ ಮೃಗೀಯ ವರ್ತನೆಯನ್ನ ತೋರಿಸಿ ಆಕೆಯನ್ನ ಕೊಂದಿದ್ದಾನೆ. ನೀನೇ ಬೇಕು ಎಂದವಳು ನೋಡಿದ್ದು ಮಾತ್ರ ನರಕ. ಅದಕ್ಕೆ ಹೇಳೋದು, ಕುರುಡರಾಗಿರಬೇಡಿ ಪ್ರೀತಿಸುವಾಗ, ಪೂರ್ವಾಪರ ತಿಳ್ಕೊಳ್ಳಿ ಅಂತ ಹೇಳಿ. ವರದಕ್ಷಿಣೆಗೋಸ್ಕರ ದೊಣ್ಣೆಯಿಂದ ಥಳಿಸಿ ಪತ್ನಿಯನ್ನೇ ಕೊಂದಿದ್ದಾನೆ ಪಾಪಿ ಪತಿ. ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ. ಹಂಗೇನೆ ಯಾವ ತರ ಹೊಡೆದು ಸಾಯಿಸ್ತಾನೆ ನೋಡ್ರಿ. ಮನುಷ್ಯನೇನ್ರಿ ಅವನು? ಪ್ರಾಣಿಗಳು ಈ ತರ ವರ್ತಿಸೋದಿಲ್ಲ. ದೊಣ್ಣೆಯಿಂದ ಅವಳನ್ನು ಹೊಡೆದು 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 ಸಾಯಿಸ್ಬಿಡ್ತಾನೆ, ತಲೆ ಮೇಲೆ ಹೊಡೆದು ಹೊಡೆದು ಹೊಡೆದು. ನೋಡಿ, ಮನುಷ್ಯತ್ವ ಇದೆಯಾ ಅವನಿಗೆ? ಮನುಷ್ಯನ ಅವನು? ಅಕ್ಕಪಕ್ಕ ಜನ ನೋಡ್ತಾ ನಿಂತ್ಕೊಂಡಿರ್ತಾರೆ, ಅವನನ್ನು ಯಾರು ಬಿಡ್ಸೋಕ್ಕೂ ಆಗಲ್ಲ. ನೋಡಿ, ಚೆನ್ನಾಗಿ ಹೊಡೆದು ಆಕೆನ ಸಾಯಿಸ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ನಿಂತ್ಕೊಳ್ತಾನೆ. ಯಾರೋ ಒಂದು ಹೆಂಗಸು ಬಿಡಿಸೋದಕ್ಕೆ ಟ್ರೈ ಮಾಡ್ತಾಳೆ, ಆಕೆಯನ್ನ ತಳ್ಳಿ ತಲೆ ಮೇಲೆ ಹೊಡೆದು 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 ಸಾಯಿಸ್ಬಿಡ್ತಾನೆ. ತೆಲಂಗಾಣದ ವಿಕಾರಾಬಾದ್ನಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಯಾವ ಪ್ರೀತಿ ರೀ ಇದು? ಇದನ್ನ ಯಾರಾದ್ರೂ ಪ್ರೀತಿ ಅಂತ ಹೇಳ್ತಾರ? ಇದನ್ನ ಯಾರಾದ್ರೂ ಪ್ರೀತಿ, ಇದನ್ನ ಯಾರಾದ್ರೂ ಜೀವನ, ಇದನ್ನ ಯಾರಾದ್ರೂ ಸಂಸಾರ, ಮದುವೆ ಅಂತ ಹೇಳ್ತಾರ? ಮದುವೆಯಾಗಿ 3 ತಿಂಗಳು ಕಳೀತಿದ್ದಂತೆ ಟಾರ್ಚರ್ ಶುರು ಆಗುತ್ತೆ. ಬಹುತೇಕ ಹೆಣ್ಮಕ್ಳು ಎಚ್ಚೆತ್ಕೊಳ್ಳಿ. ಪತಿ ಕಿರುಕುಳ ತಾಳಲಾರದೆ ತವ್ರ ಮನೆ ಸೇರಿರ್ತಾಳೆ ಅನುಷಾ. ಚೆನ್ನಾಗಿ ನೋಡ್ಕೊಳ್ಳೋದಾಗಿ ವಾಪಸ್ ಕರ್ಕೊಂಡು ಬಂದಿರ್ತಾನೆ ಪರಮೇಶ್. ಮತ್ತೆ ಜಗಳ ಮಾಡಿ ತೀವ್ರವಾಗಿ ಥಳಿಸಿದ ಹಿನ್ನೆಲೆ ಅನುಷಾ ಸಾವನ್ನಪ್ತಾಳೆ. ಮಗಳನ್ನ ಕಳ್ಕೊಂಡು ಕುಟುಂಬಸ್ಥರು ತೀವ್ರ ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ರಿ, ಇಂಥ ನಾಲಾಯಕ್ ಗಂಡುಗಳಿಗೆ ಮಕ್ಕಳನ್ನ ಕೊಟ್ಟು, ನೀವು ಹೆಣ್ಮಕ್ಳನ್ನ ಕೊಟ್ಟು ಗಂಡನ ಮನೇಲೇ ನೀನು ಜೀವನ ಮಾಡಬೇಕು ಅಂತ ಹೇಳ್ಕೊಳ್ಳೋ ಬದಲು ಆ ಹೆಣ್ಮಕ್ಳು ನಿಮ್ಮ ಮನೇಲಿ ಸೇಫ್ ಆಗಿರೋದು ಎಷ್ಟೋ ವಾಸಿ. ತಲೆ ಮರೆಸ್ಕೊಂಡಿದ್ದಾನೆ ಪರಮೇಶ್. ಕುಟುಂಬಸ್ಥರು ಹುಡುಕಾಡ್ತಾ ಇದ್ದಾರೆ. ಅನುಷಾ ತಾಯಿ ದೂರಿನ ಮೇರೆಗೆ ಕೇಸ್ ದಾಖಲಿಸಿದೆ ಖಾಕಿ. ತೆಲಂಗಾಣದ ವಿಕಾರಾಬಾದ್ನಲ್ಲಿ ಬೆಚ್ಚಿ ಬೀಳ್ಸೋ ಮರ್ಡರ್ ನಡೆದಿರೋದು. ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಮದುವೆ ಆಗಿರ್ತಾರೆ. ನಾನು ಪ್ರೀತಿಸಿದವ್ ನನ್ನನ್ನು ಹಂಗೆ ನೋಡ್ಕೋತಾನೆ, ಹಿಂಗೆ ನೋಡ್ಕೊಳ್ತಾನೆ. ಆ ಪ್ರೀತಿ ಅನ್ನೋ ಬಲೆಯಲ್ಲಿ ಬಿದ್ದು ಯಾಮಾರಬೇಡಿ. ಭಾವನೆಗಳ ಬಲೆಯಲ್ಲಿ ಸಿಕ್ಕಾಕೊಂಡು ಸಾಯಬೇಡಿ. ಯಾವ ತರ ಹೊಡೆದು 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 ಸಾಯಿಸ್ಬಿಟ್ಟಿದ್ದಾನೆ ನೋಡಿ, ತಲೆ ಮೇಲೆ ಹೊಡೆದು ಹೊಡೆದು ಹೊಡೆದು. ಮನುಷ್ಯನ ಅವನು? ಥೂ. ಕಂಡವ್ರ ಮನೆ ಹೆಣ್ಮಕ್ಳನ್ನ ಹೊಡೆದು ಸಾಯಿಸೋದಕ್ಕೆ ಯಾವನ್ರಿ ರೈಟ್ಸ್ ಕೊಟ್ಟವನು? ಯಾರು ರೈಟ್ಸ್ ಕೊಟ್ಟಿರೋದು? ದುಡಿಯೋಕೆ ಯೋಗ್ಯತೆ ಇಲ್ದೇ ಇರೋರೆ ವರದಕ್ಷಿಣೆಗೋಸ್ಕರ ಹಿಂಸೆ ಕೊಡೋದು. ದುಡ್ಡುಗೋಸ್ಕರನೇ ಹೆಣ್ಮಕ್ಳನ್ನ ಮದುವೆ ಆಗ್ತಾರ ಅಂತ ಇಂಥ ನೀಚರು ಗೊತ್ತಾಗೋದಿಲ್ಲ.